ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್. ಇವತ್ತು ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಪೊರ್ಕಿ ಗ್ಯಾಂಗ್ಗೆ ಚಾರ್ಜ್ ಶೀಟ್ ಢವಢವ ಶುರುವಾಗ್ಬಿಟ್ಟಿದೆ. ಬರೋಬ್ಬರಿ 4,500 ಪುಟಗಳಿರುವಂತಹ ಚಾರ್ಜ್ ಶೀಟ್ ಇದು. ದೋಷಾರೋಪ ಪಟ್ಟಿ ಸಲ್ಲಿಕೆ ಬಳಿಕ ಈ ಆರೋಪಿಗಳ ಸ್ಥಾನ ಕೂಡ ಬದಲಾವಣೆ ಆಗೋ ಸಾಧ್ಯತೆ. ನಟ ದರ್ಶನ್ ಅಕ್ಯೂಸ್ಡ್ ನಂಬರ್ 1 ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಪವಿತ್ರ ಅಕ್ಯೂಸ್ಡ್ ನಂಬರ್ 1 ಆಗಿದ್ರು, ಅವರು ಅಕ್ಯೂಸ್ಡ್ ನಂಬರ್ 6 ಅಥವಾ 7 ಆಗೋ ಸಾಧ್ಯತೆ. ಈ ಆರೋಪಿಗಳ ಸ್ಥಾನ ಕೂಡ ಬದಲಾವಣೆ ಆಗಬಹುದು ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ 17 ಆರೋಪಿಗಳಿಗೂ ಕೂಡ ಚಾರ್ಜ್ ಶೀಟ್ ಢವಢವ ಶುರು ಆಗ್ಬಿಟ್ಟಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುವಂತಹ ಅಂಶಗಳು ಎಷ್ಟರ ಮಟ್ಟಿಗೆ ಕಂಟಕ ಆಗಬಹುದು ಡಿ ಗ್ಯಾಂಗ್ಗೆ ಅನ್ನುವಂಥ ಆತಂಕ. ಒಟ್ಟಿನಲ್ಲಿ 17 ಜನ ಆರೋಪಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಆದರೆ ನಮಗೆ ಬೇಲ್ ಸಿಗಬಹುದು, ಜಾಮೀನಿನ ಮೊರೆ ಹೋಗಬಹುದು ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಬಟ್ ಅಷ್ಟು ಈಸಿನಾ ಅನ್ನುವಂಥ ಪ್ರಶ್ನೆ ಇದೆ. ಕಾರಣ ಚಾರ್ಜ್ ಶೀಟೇ ಎಲ್ಲವನ್ನ ಕೂಡ ಡಿಸೈಡ್ ಮಾಡುತ್ತೆ. ಕೊಲೆಯ ಭೀಕರತೆ, ಯಾರ್ಯಾರ ಪಾತ್ರ ಹೇಗೆ, ಇದು ಯಾವ ರೀತಿ ಪ್ರೀ ಪ್ಲಾನ್ ಆಗಿತ್ತು, ಎಲ್ಲವೂ ಕೂಡ ಅದರಲ್ಲಿ ಉಲ್ಲೇಖ ಆಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಚಾರ್ಜ್ ಶೀಟ್ ಸಂಕಟ ಶುರುವಾಗ್ಬಿಟ್ಟಿದೆ. ಕೋರ್ಟ್ಗೆ ಇವತ್ತು ಆರೋಪಿಗಳ ವಿರುದ್ಧ ಕಾಕಿ ದೋಷಾರೋಪ ಪಟ್ಟಿ ಸಲ್ಲಿಸಲಿದ್ದು, ಕೊಲೆ ಆರೋಪ ಹೊತ್ತಿರೋರಿಗೆ ಢವಢವ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಅಂಡ್ ಗ್ಯಾಂಗ್ಗೆ ಡಿ ಡೇ. ಚಾರ್ಜ್ ಶೀಟ್ ಸಲ್ಲಿಸಲಿರುವ ಖಾಕಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 17 ಆರೋಪಿಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿರುವ ಜೈಲುಗಳಲ್ಲಿ ಲಾಕ್ ಆಗಿದ್ದಾರೆ. ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದು, ಇಂದು ಕೊಲೆ ಆರೋಪಿಗಳಿಗೆ ಡಿ ಡೇ ಆಗಲಿದೆ. ಹೀಗಾಗಿ ಡಿ ಗ್ಯಾಂಗ್ಗೆ ಢವ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಹತ್ವದ ಸುದ್ದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತನಿಖಾಧಿಕಾರಿಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದ್ದು, ದೋಷಾರೋಪ ಪಟ್ಟಿ ಸಲ್ಲಿಕೆ ಬಳಿಕ ಮಹತ್ವದ ಬದಲಾವಣೆ ಆಗಲಿದೆ. ಆರೋಪಿಗಳ ನಂಬರ್ಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆಯೂ ಇದೆ. ದಾಸ A2 ಇಂದ A1 ಆಗೋ ಸಾಧ್ಯತೆ. A1 ಆಗಿರೋ ಪವಿತ್ರ ಗೌಡ ಜಂಪ್ ಆಗೋದು ಪಕ್ಕಾ ಆಗಿದೆ. A6 ಅಥವಾ A7 ಆರೋಪಿ ಆಗಲಿರುವ ಪವಿತ್ರ ಗೌಡ ಅದು ಸಾಧ್ಯತೆ ಕಂಡು ಬರ್ತಾ ಇದೆ. A1 ಸ್ಥಾನದಲ್ಲಿರುವ ಪವಿತ್ರ ಗೌಡ ಸ್ಥಾನಕ್ಕೆ ದರ್ಶನ್ ಬರೋದು ಫಿಕ್ಸ್ ಆಗಿದೆ. ಮಹತ್ವದ ಸಾಕ್ಷ್ಯಗಳನ್ನ ಕೋರ್ಟ್ಗೆ ಸಲ್ಲಿಸಲು ಖಾಕಿ ಸಜ್ಜಾಗಿದ್ದು, ಇದರಿಂದ ಆರೋಪಿಗಳ ಸ್ಥಾನ ಪಲ್ಲಟವಾಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ. 4,500 ಪುಟಗಳಿಗೂ ಅಧಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಹಲವು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ಉಲ್ಲೇಖಿಸಲಾಗಿದೆ. 40ಕ್ಕೂ ಹೆಚ್ಚು 164 ಹೇಳಿಕೆಗಳನ್ನು ದಾಖಲಿಸಲಾಗಿದೆ. 200ಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. 200ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ, FSL ವರದಿ, 1000ಕ್ಕೂ ಅಧಿಕ ಪುಟಗಳ CDR, ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು, ಆರೋಪಿಗಳ DNA ಪರೀಕ್ಷಾ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇಂದು ಮಧ್ಯಾಹ್ನ 24ನೇ ACMM ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. SPP ಪ್ರಸನ್ನ ಕುಮಾರ್ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿದ್ದಾರೆ. ಸಲ್ಲಿಕೆ ಆಗ್ತಿರೋದು ಮೊದಲ ಚಾರ್ಜ್ ಶೀಟ್ ಅಷ್ಟೇ. 2 ತಿಂಗಳ ಬಳಿಕ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ನಡುಕವನ್ನ ಹೆಚ್ಚಿಸಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, 17 ಜನ ಆರೋಪಿಗಳು ಈ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ ಅಂತ ಕಾಯ್ತಾ ಇದ್ರು. ಕಾರಣ ಅವರು ಜಾಮೀನಿನ ನಿರೀಕ್ಷೆಯಲ್ಲಿದ್ದಾರೆ. ಸಲ್ಲಿಕೆ ಆದ್ರೆ ಜಾಮೀನಿನ ಮೊರೆ ಹೋಗಬಹುದು ಅಂತ. ಆದ್ರೆ ಇದೇ ಚಾರ್ಜ್ ಶೀಟ್ 17 ಜನ ಆರೋಪಿಗಳಿಗೆ ಯಾವ ರೀತಿ ಮಾರಕ ಆಗಬಹುದು ಅಂತ, ಅದರಲ್ಲಿ ಆಗುವಂತಹ ಅಂಶಗಳು ಉಲ್ಲೇಖ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ? ಶ್ರುತಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಎಲ್ಲ ಆಂಗಲ್ ನಲ್ಲೂ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನ ಮಾಡುವಂತ ಕೆಲಸನ ಮಾಡಿದ್ರು. ಸಾಕಷ್ಟು ಜನರ ಹೇಳಿಕೆಗಳು, ಸಾಕ್ಷ್ಯಗಳು ಮತ್ತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಮುಖ್ಯವಾಗಿ ಕಲೆಕ್ಟ್ ಮಾಡುವಂತ ಕೆಲಸವನ್ನ
ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಈಗಾಗಲೇ ಆರೋಪಿಗಳು ಏನೆಲ್ಲ ಹೇಳಿಕೆಗಳನ್ನ ನೀಡಿದ್ದಾರೆ, ಯಾರಿಂದ ಒಂದಷ್ಟು ವಿಟ್ನೆಸ್ ಗಳಿಂದ 164 ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ, ಅವರಿಂದ ಆಗಿರ್ಬೋದು, ಜೊತೆಗೆ ಒಂದಷ್ಟು CCTV ಫುಟೇಜಸ್ ಆಗಿರ್ಬೋದು, ಜೊತೆಗೆ ಆರೋಪಿಗಳ ಮೊಬೈಲ್ ಡೀಟೇಲ್ಸ್ ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಪ್ರಮುಖ ಅಂಶಗಳನ್ನಾಗಿ, ಪ್ರಮುಖ ಸಾಕ್ಷಿಗಳನ್ನಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಕೇಸ್ ನಲ್ಲಿ ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದಂತಹ ಶೆಡ್ ನ ಸೆಕ್ಯೂರಿಟಿಯ ಹೇಳಿಕೆ ಆಗಿರ್ಬೋದು, ಜೊತೆಗೆ ಆ ಒಂದು ಆತನನ್ನ ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಅಂದ್ರೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ನೋಡಿರುವಂತಹ ಒಂದಷ್ಟು ವ್ಯಕ್ತಿಗಳ ಹೇಳಿಕೆಗಳು ಈ ಒಂದು ಕೇಸ್ ನಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದೆ ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಒಂದಷ್ಟು ನೋಟ್ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಸಾಕಷ್ಟು ಸಾಕ್ಷ್ಯಗಳು ಮತ್ತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತೆ FSL ರಿಪೋರ್ಟ್ ಗಳನ್ನ ಇಲ್ಲಿ ಪ್ರಮುಖ ಸಾಕ್ಷ್ಯ ಅಂತ ಹೇಳಿ ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ 164 ಹೇಳಿಕೆ ಕೊಟ್ಟಿದ್ದಂತಹ ವಿಟ್ನೆಸ್ ಗಳ ಹೇಳಿಕೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಯಾಕಂದ್ರೆ ಅವರು ಪ್ರತ್ಯಕ್ಷ ಮತ್ತೆ ಪರೋಕ್ಷ ಸಾಕ್ಷ್ಯಗಳೇನಿದೆ ಈ ಒಂದು ಕೇಸಲ್ಲಿ ಸಾಕಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಈಗಾಗಲೇ ಜಡ್ಜ್ ನ ಮುಂದೆ ಅವರ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದರೆ. ಇವೆಲ್ಲವೂ ಕೂಡ ಅಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ರೆ. ಇವೆಲ್ಲವೂ ಕೂಡ ಆರೋಪಿಗಳಿಗೆ ನಟ ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಅಂಶಗಳು, ಪ್ರತಿಯೊಂದು ಅಂಶಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಆರೋಪಿಗಳು ನೀಡಿರುವಂತಹ ಹೇಳಿಕೆಗಳಾಗಿರ್ಬೋದು, ಜೊತೆಗೆ ಸಾಕ್ಷ್ಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ತಾಳೆ ಮಾಡಿ ಅವನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದಂತ ಬೆನ್ನಲ್ಲೇ ಅಂದ್ರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚಾರ್ಜ್ ಶೀಟ್ ಎಷ್ಟರ ಮಟ್ಟಿಗೆ ಮಾರಕ ಆಗುತ್ತೆ ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಎಲ್ಲಿಗೆ ಬಂತು? ದರ್ಶನ್ ಅಂಡ್ ಗ್ಯಾಂಗ್ ತಪ್ಪು ಮಾಡಿತ್ತಾ? ಕೊನೆಗೂ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಸನ್ನಿಹಿತವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಣರಕ್ಕಸ ಪಡೆಯ ಕೃತ್ಯ ಬಟ ಬಯಲಾಗುತ್ತಾ? ರೇಣುಕಾಸ್ವಾಮಿಗೆ ಇಂಚಿಂಚು ನರಕ ತೋರಿಸಿದ ಬಳಿಕ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವ ಆರೋಪದ ಮೇಲೆ ಈಗಾಗಲೇ 17 ಮಂದಿ ಜೈಲು ಪಾಲಾಗಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ರೇಣುಕಾಸ್ವಾಮಿಗೆ ಅಣುವು ನರಕ ತೋರಿಸಿ ಸಾಯಿಸಿದ್ದ ಆ ಕೇಸ್ ತನಿಖೆಗೆ ಅಂತ್ಯವಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಆರೋಪಿಗಳ ವಿರುದ್ಧ ಕಂಪ್ಲೀಟ್ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸಿದ್ದು ಇದೇ ಅವರಿಗೆ ಮುಳುವಾಗುವ ಎಲ್ಲ ಲಕ್ಷಣಗಳು ಕಂಡುಬಂದಿದೆ. ತಲೆ ಕೆಳಗಾದರೂ ಕೇಸ್ನಿಂದ ಹೊರಬರಲಾಗದಂತಹ ಸಾಕ್ಷ್ಯಗಳು ಕಾಕಿ ಕೈಗೆ ಸಿಕ್ಕಿದ್ದು ಆ ಸಾಕ್ಷ್ಯಗಳನ್ನ ಮುಂದಿಟ್ಟುಕೊಂಡೇ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಬರೋಬ್ಬರಿ 20 ಸಾಕ್ಷ್ಯ ಕಲೆ ಹಾಕಿರುವ ಖಾಕಿ ಪಡೆ. ಸಾಕ್ಷಿ 1, ಪವನ್ ಮೊಬೈಲ್ನಿಂದ ರೇಣುಕಾಗೆ ಮೆಸೇಜ್. ಸಾಕ್ಷಿ 2, ಕಿಡ್ನಾಪ್ ಮಾಡಲು ನಟ ದರ್ಶನ್ ತಾಕೀತು. ಸಾಕ್ಷಿ 3, ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ರಾಘು. ಸಾಕ್ಷಿ 4, ಚಿತ್ರದುರ್ಗದಿಂದ ಕರೆತಂದ ಕಾರು ಪತ್ತೆ. ಸಾಕ್ಷಿ 5, ಬೆಂಗಳೂರಿನ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆ. ಸಾಕ್ಷಿ 6, ಶೆಡ್ನಲ್ಲಿ ಫಿಂಗರ್ ಪ್ರಿಂಟ್, ರಕ್ತ, ಕೂದಲು ಸಿಕ್ಕಿದೆ. ಸಾಕ್ಷಿ 7, ಹಲ್ಲೆ ಮಾಡಲು ಬಳಸಿದ್ದ ಕಟ್ಟಿಗೆ, ಟೂಲ್ಸ್ ಪತ್ತೆ. ಸಾಕ್ಷಿ 8, ರೇಣುಕಾಸ್ವಾಮಿಯನ್ನ ಕಟ್ಟಿ ಹಾಕಿದ್ದ ಹಗ್ಗ ಸಿಕ್ಕಿದೆ. ಸಾಕ್ಷಿ 9, ದರ್ಶನ್ ಪವಿತ್ರ ಬಂದಿದ್ದಕ್ಕೆ ಟವರ್ ಲೊಕೇಶನ್. ಸಾಕ್ಷಿ 10, ಅಣ್ಣ ಅಕ್ಕ ಇದ್ರು ಎಂದಿದ್ದ ಆರೋಪಿಗಳು. ಸಾಕ್ಷಿ 11, ಇಬ್ಬರು ಬಂದಿದ್ದಕ್ಕೆ CCTV ಸಾಕ್ಷ್ಯವೂ ಇದೆ. ಸಾಕ್ಷಿ 12, ಕೊಲೆ ಬಳಿಕ ದರ್ಶನ್ಗೆ ಹಂತಕರ ಕರೆ. ಸಾಕ್ಷಿ 13, ಶವ ಸಾಗಿಸಲು ಬಳಸಿದ ಕಾರ್ ಪೊಲೀಸ್ ವಶಕ್ಕೆ. ಸಾಕ್ಷಿ 14, ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದ ದರ್ಶನ್. ಸಾಕ್ಷಿ 15, ಪ್ರಕರಣ ಮುಚ್ಚಿ ಹಾಕಲು 30 ಲಕ್ಷ ನೀಡಿದ್ದ ನಟ. ಸಾಕ್ಷಿ 16, 30 ಲಕ್ಷ ಹಣ ಕ್ಯಾಶ್ ಇಟ್ಟುಕೊಂಡಿದ್ದು ತಪ್ಪು. ಸಾಕ್ಷಿ 17, ದರ್ಶನ್ಗಾಗಿ 3 ಶರಣಾಗತಿ. ಸಾಕ್ಷಿ 18, ಕೊಲೆ ಆದಾಗ ದರ್ಶನ್ ಧರಿಸಿದ್ದ ಬಟ್ಟೆ ವಶಕ್ಕೆ. ಸಾಕ್ಷಿ 19, ಶವದ ಮೇಲಿನ ಚಿನ್ನದ ಆಭರಣ ದೋಚಿದ್ರು. ಸಾಕ್ಷಿ 20, ಉಂಗುರ, ಸರ, ಬೆಳ್ಳಿ, ಕಡಗ ಪತ್ನಿಗೆ ನೀಡಿದ್ದ ರಾಘು. ಇದಲ್ಲದೆ ರೇಣುಕಾಸ್ವಾಮಿ ಹತ್ಯೆಗೈದ ಸಂದರ್ಭದ CCTV ದೃಶ್ಯಾವಳಿಯೂ ಇದೆ. ಈಗಾಗಲೇ ದೃಶ್ಯಾವಳಿಗಳನ್ನ ಮುಚ್ಚಿದ ಲಕೋಟಿಯಲ್ಲಿ ಜಡ್ಜ್ಗೆ ಹಸ್ತಾಂತರ ಮಾಡಲಾಗಿದೆ. ಕೊಲೆಗೂ ಮುನ್ನ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿರುವುದು ಪತ್ತೆಯಾಗಿದೆ. ಬಳಸಿದ ಡಿವೈಸ್ ಸಿಕ್ಕಿಲ್ಲ. ಈ ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹಿಸಿರುವ ಖಾಕಿ ಚಾರ್ಜ್ ಶೀಟ್ ಮೂಲಕ ಕೋರ್ಟ್ಗೆ ಸಲ್ಲಿಸುವುದಕ್ಕೆ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.